ಮುಚ್ಚೋಣ. ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ, ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು, ಜಲಚರ ಪ್ರಾಣಿ ಪಕ್ಷಿಗಳನ್ನು, ಗಿಡ ಮರಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ಸರ್ವಶಕ್ತ ತಂದೆಯಾದ ದೇವ್ರೆ, ಅಪ್ಪ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತ, ಈ ಒಂದು ಮುಂಜಾನೆಯ ವೇಳೆಯಲ್ಲಿ ಮತ್ತೊಂದು ಸಾರಿ ನಿನ್ನ ಪ್ರೀತಿಯ ಮುದ್ದು ಮಕ್ಕಳಾಗಿರುವಂತ ನಾವು ಹಾಸಿಗೆಯಿಂದ ಎದ್ದು ನೇರವಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ ಎಂಬ ಈ ಒಂದು ಆತ್ಮೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದುಕೊಂಡು ನಿನ್ನ ವಾಕ್ಯ ಕೇಳುವುದರ ಮುಖಾಂತರವಾಗಿ ಈ ದಿನವನ್ನು ನಿನ್ನ ಹೆಸರಿನಲ್ಲಿ ಪ್ರಾರಂಭ ಮಾಡ್ಲಿಕ್ಕಾಗುವಂತೆ ನಿಂತನೆ ಕೃಪೆ ದಯಪಾಲಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಮ್ಮ ಜೊತೆ ಈ ಸಂದರ್ಭದಲ್ಲಿ ಮಾತನಾಡು ಸ್ವಾಮಿ. ನಮ್ಮನ್ನು ಎಚ್ಚರಿಸು ದೇವರೇ, ನಮ್ಮನ್ನು ಗದರಿಸು ರಾಜ, ನಮ್ಮನ್ನು ಖಂಡಿಸು ಸ್ವಾಮಿ, ನಮ್ಮನ್ನು ತಿದ್ದು ದೇವರೇ, ನಮ್ಮನ್ನು ಬಲಪಡಿಸು ರಾಜ, ನಮ್ಮನ್ನು ಸಂತೈಸು ಎಂಬುದಾಗಿ ನಿನ್ನಲ್ಲಿ ನಾನು ಕೇಳ್ತಾ ಇದ್ದೇನಪ್ಪ. ತಂದೆಯೇ, ನಿನ್ನ ಆತ್ಮನನ್ನು ಕಳಿಸಿಕೊಟ್ಟು ಆತನ ಜೊತೆ ಮಾತನಾಡಲಿ ಎಂಬುದಾಗಿ ನಜರೇತಿನ ಯೇಸು ದೇವರ ಒಂದೇ ಹೆಸರಿನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಆಮೇನ್. ಸುಂದರವಾದಂತಹ ಮುಂಜಾನೆಯ ವೇಳೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ನೇರವಾಗಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಕೇಳುವುದಕ್ಕೆ ಹೋಗೋಣ. ಈ ದಿನ ನಾನು ನಿಮ್ಮೊಟ್ಟಿಗೆ ಮಾತನಾಡತಕ್ಕಂಥ ವಿಚಾರ ಸಾಲ ಎಂಬುದಾಗಿ. ಇಂಗ್ಲಿಷ್ ಅಲ್ಲಿ ಲೋನ್ ಅಂತ ಹೇಳ್ತಾರೆ, ಸಾಲ ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಜನರು ನಾನು ಸಾಲ ಮಾಡ್ಕೊಂಡಿದ್ದೇನೆ ಎಂಬುದಾಗಿ ಎಷ್ಟೋ ಜನ ಹೇಳುವಂಥದ್ದು ನಾವು ಕೇಳಿದ್ದೇವೆ. ನನ್ನ ಮಗಳ ಅಥವಾ ಮಗನ ಎಜುಕೇಶನ್ಗಾಗಿ ನಾನು ಸಾಲ ಮಾಡ್ಕೊಂಡಿದ್ದೇನೆ, ನನ್ನ ಮಗನ ಮದುವೆಗಾಗಿ ನಾನು ಸಾಲ ಮಾಡ್ಕೊಂಡಿದ್ದೇನೆ, ಯಾವುದೋ ಒಂದು ಬಿಸಿನೆಸ್ ನಾನು ಮಾಡ್ಬೇಕು ಎಂಬುದಾಗಿ ಸಾಲ ಮಾಡ್ಕೊಂಡಿದ್ದೇನೆ, ಜಮೀನಲ್ಲಿ ಕೃಷಿ ಸಾಲ ಮಾಡ್ಕೊಂಡಿದ್ದೇನೆ, ನನಗೆ ಅನಾರೋಗ್ಯ ಇತ್ತು, ಅದಕ್ಕಾಗಿ ನಾನು ನನ್ನ ಆರೋಗ್ಯಕ್ಕಾಗಿ ನನ್ನ ಚಿಕಿತ್ಸೆಗಾಗಿ ನಾನು ಸಾಲ ಮಾಡ್ಕೊಂಡಿದ್ದೇನೆ, ಅಥವಾ ನನ್ನ ಹತ್ರ ವೆಹಿಕಲ್ ಇರ್ಲಿಲ್ಲ, ಅದಕ್ಕೋಸ್ಕರ ಟೂ ವೀಲರ್ ಇರ್ಲಿಲ್ಲ, ಕಾರ್ ಇರ್ಲಿಲ್ಲ, ಅದಕ್ಕೋಸ್ಕರ ನಾನು ಸಾಲ ಮಾಡ್ಕೊಂಡಿದ್ದೇನೆ ಎಂಬುದಾಗಿ ಈ ರೀತಿಯಾಗಿ ಅನೇಕ ಜನರು ಸಾಲ ಮಾಡಿಕೊಂಡಿರುವಂಥದ್ದು ನಾವು ನೋಡುತ್ತೇವೆ. ಅದು ಏಕೆ ನಮ್ಮ ಉದ್ಯಮಿಯಾಗಿರುವಂತ ಮಲ್ಯನು ಸಹ ಸಾಲ ಮಾಡ್ಕೊಂಡಿದ್ದಾನೆ, ಅದೇಕೆ ನಮ್ಮ ಇಡೀ ಭಾರತ ದೇಶವೇ ಸಾಲದಲ್ಲಿದೆ. ಸೊ ಈಗ ಒಬ್ಬೊಬ್ಬ ವ್ಯಕ್ತಿ ಮೇಲೆ, ಭಾರತ ದೇಶದ ಪ್ರಜೆ ಮೇಲೆ 2 ಲಕ್ಷ ರೂಪಾಯಿ ಸಾಲ ಇದೆ. ಒಂದೊಂದು ಮಗುವಿನ ಮೇಲೆ, ಹುಟ್ಟಿದ ಮಗುವಿನ ಮೇಲೆ ಸಹ 2 ಲಕ್ಷ ರೂಪಾಯಿ ಸಾಲ ಇದೆ ಎಂಬುದಾಗಿ ನಾವು ಕೇಳಿದ್ದೇವೆ. ಸೊ ಒಟ್ಟಾಗಿ ಸಾಲ ಸಾಲ ಸಾಲ. ಈ ಸಾಲವನ್ನು ಮಾಡಿಕೊಂಡು ಎಷ್ಟೋ ಜನರು ತನ್ನ ಊರನ್ನು ಬಿಟ್ಟಿದ್ದಾರೆ, ತನ್ನ ಭೂಮಿಯನ್ನು ಮಾರ್ಕೊಂಡಿದ್ದಾರೆ, ತನ್ನ ಮನೆಯನ್ನು ಮಾರ್ಕೊಂಡಿದ್ದಾರೆ, ಹಾಗೂ ಎಷ್ಟೋ ಜನ ತನ್ನಲ್ಲಿರುವಂತ ಆಸ್ತಿ ಪಾಸ್ತಿನ ಮಾರ್ಕೊಂಡಿದ್ದಾರೆ, ಎಷ್ಟೋ ಜನ ತನ್ನ ಹೆಂಡತಿಯಲ್ಲಿರ್ತಕ್ಕಂಥ ಚಿನ್ನ ಬಂಗಾರವೆಲ್ಲ ಮಾರಿಬಿಟ್ಟಿದ್ದಾರೆ, ಎಷ್ಟೋ ಜನ ಸಾಲ ಮಾಡಿಕೊಂಡ ಪ್ರಯುಕ್ತವಾಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತಾ ಇದ್ದಾರೆ. ಅನೇಕ ಜನರು ಕಳ್ಕೊಂಡಿದ್ದಾರೆ. ನೀವು ಪೇಪರ್ ಓದಬಹುದು, ಪ್ರತಿ ಒಂದು ಪೇಪರ್, ಪ್ರತಿ ದಿನ ಒಂದೊಂದು ಪೇಪರ್ ಅಲ್ಲಿ ಒಬ್ಬೊಬ್ಬ ವ್ಯಕ್ತಿ, ಈತನು ಸಾಲ ಮಾಡ್ಕೊಂಡು ನೇಣು ಹಾಕೊಂಡು ಸತ್ತ, ಈತನು ಬಾವಿಲಿ ಬಿದ್ದು ಸತ್ತ, ಈತನು ಸಮುದ್ರದಲ್ಲಿ ಬಿದ್ದು ಸತ್ತ, ಈತನು ಕೆರೆಯಲ್ಲಿ ಬಿದ್ದು ಸತ್ತ ಎಂಬುದಾಗಿ, ಒಟ್ಟಾಗಿ ಸಾಲ 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 ಎಂಬುದಾಗಿ. ಸತ್ಯವೇದ ಹೇಳ್ತಕ್ಕಂಥದ್ದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 13ನೇ ವಚನ ಹೇಳುವಂಥದ್ದು, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ, ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಈಗ ನಾವು ಒಂದು ವೇಳೆ ಸಾಲ ಪದೇ ಪದೇ ಸಾಲ ಮಾಡ್ಕೊಳ್ತಿದ್ದೇವೆ, ಸಾಲ ತೆಗೆದುಕೊಳ್ತಿದ್ದೇವೆ ಅಂದ್ರೆ
ಎಲ್ಲೋ ನಾವು ಬಿದ್ದು ಹೋಗಿದ್ದೇವೆ, ಎಲ್ಲೋ ದೇವರ ನಿಯಮಗಳನ್ನು ನಾವು ಕೈಕೊಂಡು ನಡೆಯುವುದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಯಾವಾಗ ಸಾಲ ಮಾಡ್ಕೊಳ್ತೀವಿ ನಾವು, ನಮಗೆ ಸಮೃದ್ಧಿ ಇಲ್ಲದೆ ಇರುವಾಗ, ನಮಗೆ ಆದಾಯ ಇಲ್ಲದೆ ಇರುವಾಗ, ನಮ್ಮ ಕೆಲಸವನ್ನು ಕೈಗೊಡದೆ ಇರುವಾಗ, ನಮ್ಮ ಕುಟುಂಬಗಳನ್ನು ಸಮಸ್ಯೆಗಳನ್ನು ಬಂದಾಗ ನಾವು ಸಾಲ ಮಾಡ್ಕೊಳ್ತೇವೆ. ಸೊ ಸಾಲವನ್ನು ಯಾಕೆ ಮಾಡ್ಕೋತೇವೆ ಅಂದ್ರೆ ನಾವು ಈ ರೀತಿಯಾಗಿ ನೋಡಿದ್ದೇವೆ. ಆದ್ರೆ ದೇವರು ವಾಕ್ಯ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಒಂದು ವೇಳೆ ನಾವು ಸಾಲ ತೆಗೆದುಕೊಳ್ತೀವಿ ಅಂದ್ರೆ ಎಲ್ಲೋ ನಾವು ಬಿದ್ದು ಹೋಗಿದ್ದೇವೆ, ಎಲ್ಲೋ ದೇವರಿಂದ ದೂರವಾಗಿದ್ದೇವೆ, ದೇವರ ಆಶೀರ್ವಾದವು ನಮ್ಮ ಮೇಲೆ ಇಲ್ಲ, ದೇವರ ಕೃಪೆಯು ನಮ್ಮ ಮೇಲೆ ಇಲ್ಲ. ಅದಕ್ಕೋಸ್ಕರವೇ ನಾವು ಸಾಲ ಮಾಡ್ಕೊಳ್ತಿದ್ದೇವೆ. ಒಂದು ವೇಳೆ ಸಾಲ ಕೊಡ್ತಿದ್ದೇವೆ ಇತರಿಗೆ ಅಂದ್ರೆ ನಮ್ಮ ಆಶೀರ್ವಾದ ಹೊಂದಿಕೊಂಡಂತ ವ್ಯಕ್ತಿಗಳು ಎಂಬುದಾಗಿ. ಮತ್ತು ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಚನ ಹೇಳುತ್ತೆ, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವರೆ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಎಸ್ ಪ್ರಿಯರೇ, ಸತ್ಯವೇದ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಇವತ್ತು ನಾವು ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ, ನಮ್ಮ ಕೆಲಸಗಳು ಸಫಲವಾಗ್ತಿಲ್ಲ ಅಂದರೆ ನಾವು ದೇವರಲ್ಲಿ ಬೆಳೀತಾ ಇಲ್ಲ ಅಂತ. ದೇವರ ವಾಕ್ಯ, ಯೆಹೋವನು, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ದೇವ ಜನರೇ, ಈಸಿ ವೈಟ್ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಸಾಲವು ಕುಷ್ಠರೋಗದಂತೆ ದೂರವಿಡಬೇಕಂತೆ. ಸಾಲವು ಕುಷ್ಠರೋಗದಂತೆ ದೂರವಿಡಬೇಕಂತೆ. ಎಲ್ಲಿ ಸಾಲ, ಯಾವ ವ್ಯಕ್ತಿ ಸಾಲ ಮಾಡ್ಕೋತಾನೋ ಅವನಿಗೆ ನೆಮ್ಮದಿ ಇಲ್ಲ. ಯಾವ ವ್ಯಕ್ತಿ ಸಾಲದಲ್ಲಿ ಇರುವಂತವನಾಗಿದ್ದಾನೋ ಯಾವಾಗ ಏನ್ ಮಾಡ್ಕೋತಾನೋ ಗೊತ್ತಿಲ್ಲ. ಯಾವ ವ್ಯಕ್ತಿ ಸಾಲ ಮಾಡ್ಕೊಳ್ತಾನೋ ಯಾವಾಗ ಏನಾಗ್ತದೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರವೇ ಸಾಲ ಅನ್ನುವಂಥದ್ದು ತುಂಬಾ ದೂರ ಇಡಬೇಕು ಪ್ರಿಯರೇ. ಕ್ರೈಸ್ತರಾಗಿರುವಂತ ನಾವು, ಅದರಲ್ಲಿ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಆಗಿರತಕ್ಕಂಥ ನಾವು, ಸತ್ಯವೇದ ಹೇಳ್ತದೆ, ಇಬ್ರಿಯ 13:5 ಹೇಳ್ತದೆ, ದ್ರವ್ಯಸೆಲೆದವರಾಗಿರಿ, ನಿಮಗಿರುವಲ್ಲಿ ತೃಪ್ತರಾಗಿರಿ. ನಮಗಿರುವಂತದ್ರಲ್ಲಿ ನಾವು ತೃಪ್ತರಾಗಿರ್ಬೇಕಂತೆ. ಈಗ ಹೆಚ್ಚಿನ ಜನಸಂಖ್ಯೆ ಯಾಕೆ ಸಾಲ ಮಾಡ್ಕೊಳ್ತಿದ್ದಾರೆ ಎಂಬುದಾಗಿ ನೋಡುವಾಗ, ಕಾಂಪಿಟೇಷನ್, ಎದುರು ಮನೆಯವರು ಅಥವಾ ನಾವು, ಅಥವಾ ನಮ್ಮ ಸ್ನೇಹಿತರು ನಾವು, ಅಥವಾ ನಮ್ಮ ಸಭೆಯವರು ನಾವು, ಅಥವಾ ನಮ್ಮ ಸಂಬಂಧಿಕರು ನಾವು. ಅವನೇನ್ ತೆಗೆದುಕೊಂಡಿದ್ದಾನೆ ನಾನು ತೆಗೆದುಕೊಳ್ಬೇಕು, ಅವನೇನು ಕೊಂಡುಕೊಂಡಿದ್ದ ನಾನು ಕೊಂಡ್ಕೊಳ್ಬೇಕು. ಅವನ್ ಕಾರ್ ಕೊಂಡ್ಕೊಂಡ್ರೆ ನಾನು ಕಾರ್ ಕೊಂಡ್ಕೊಳ್ಬೇಕು, ಅವನ್ ಬೈಕ್ ಕೊಂಡ್ಕೊಂಡ್ರೆ ನಾನು ಬೈಕ್ ಕೊಂಡ್ಕೊಳ್ಬೇಕು, ಅವನ್ ಮನೆ ಕಡಿಸಿದ್ರೆ ನಾನು ಮನೆ ಕಡಿಸ್ಬೇಕು, ಅವನ್ ಒಳ್ಳೆ ಚಿನ್ನ ತಗೊಂಡ್ರೆ ನಾನು ಒಳ್ಳೆ ಚಿನ್ನ ತಗೊಳ್ಬೇಕು, ಅವನ್ ಒಳ್ಳೆ ಸೈಡ್ ತಗೊಂಡ್ರೆ ನಾನು ಸೈಡ್ ತಗೊಳ್ಬೇಕು. ನನ್ನ ಹತ್ರ ಏನಿರಲ್ಲ ಪ್ರಿಯರೇ. ನಾವೇನ್ ಮಾಡ್ತೀವಿ, ಸಾಲನು ಸೋಲನು ಮಾಡಿ ನಾವು ಕಾಂಪಿಟೇಷನ್ ಮುಖಾಂತರವಾಗಿ ನಾವು ತೆಗೆದುಕೊಳ್ಳುವಾಗ ಕೊನೆಗೆ ಹೋಗ್ತಕ್ಕಂಥದ್ದು ನಮ್ಮ ಜೀವನೇ ಪ್ರಿಯರೇ. ನೆಮ್ಮದಿ ಇರಲ್ಲ, ಹರ್ಷ ಇರಲ್ಲ. ಯಾವಾಗ ಸಾಲಗಾರ ಬರ್ತಾರೋ, ಯಾವಾಗ ಏನ್ ಹೇಳ್ತಾರೋ, ಏನ್ ಮಾಡ್ಬೇಕು, ನಾನು ಎಲ್ಲಿಂದ ನಾನು ಕೊಡ್ಬೇಕು, ದುಡ್ಡು ಬಡ್ಡಿ ಕಟ್ಟಬೇಕು. ಸೊ ಈ ರೀತಿಯಾಗಿ ಚಿಂತೆಯಲ್ಲಿ ನಾವು ಮುಳುಗಿ ಹೋಗ್ತೇವೆ. ಅದರಲ್ಲಿ ದೇವರ ಧ್ಯಾನ ಮಾಡುವುದಕ್ಕೆ ಆಗುವುದಿಲ್ಲ, ಸಭೆಗೆ ಬರುವುದಕ್ಕೆ ಆಗುವುದಿಲ್ಲ,
ಪ್ರಾರ್ಥನೆ ಮಾಡುವುದಕ್ಕೆ ಆಗುವುದಿಲ್ಲ, ಸತ್ಯವೇ ಧ್ಯಾನ ಮಾಡುವುದಕ್ಕೆ ಆಗುವುದಿಲ್ಲ, ಕುಟುಂಬದ ಜೊತೆ ಉತ್ತಮವಾಗಿ ಬಾಂಧವ್ಯ ಬೆಳೆಸಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಸ್ನೇಹಿತರ ಜೊತೆ ಇರುವುದಕ್ಕೆ ಆಗುವುದಿಲ್ಲ, ಆರಾಧನೆಗೆ ಬರುವುದಕ್ಕೆ ಆಗುವುದಿಲ್ಲ. ಪ್ರಿಯರೇ, ಸಾಲ ನಮ್ಮನ್ನು ಕಾಡಿಸ್ತಾ ಇರ್ತದೆ. ನಮಗಿರುವುದರಲ್ಲಿ ದೇವರ ವಾಕ್ಯ ತೃಪ್ತರಾಗಿರಬೇಕು ಎಂಬುದಾಗಿ. ನಮ್ಗೆ ಏನಿದೆ, ನಮ್ಮ ಸಂಬಳ 10 ರೂಪಾಯಿ ಬರ್ತೇನಾ, 10 ರೂಪಾಯಲ್ಲಿ ನಾವು ಸಂತೋಷಕರವಾಗಿರ್ಬೇಕು. ನಮ್ಗೆ 100 ರೂಪಾಯಿ ಬರ್ತದನ, ಆ 100 ರೂಪಾಯಿ ನಾವು ಸಂತೋಷವಾಗಿರ್ಬೇಕು. 1000 ರೂಪಾಯಿ ಬರ್ತೇನಾ, 1000 ರೂಪಾಯಲ್ಲಿ ನಾವು ಸಂತೋಷವಾಗಿ ತೃಪ್ತರಾಗಿರಬೇಕು. ಇನ್ನೊಬ್ಬರ ನೋಡಬಾರದು, ಇನ್ನೊಬ್ಬರ ಜೀವಿತದಿಂದ ನಮ್ಮ ಜೀವಿತ ಹಾಳು ಮಾಡ್ಕೊಳ್ಬಾರದು. ಅವನ ಹತ್ರ ದುಡ್ಡಿದೆ, ಅವನು ತಗೊಳ್ತಾನೆ. ಅವ್ರ ಹತ್ರ ದುಡ್ಡಿದೆ, ಅವ್ರು ತಗೊಳ್ತಾರೆ. ನಮ್ಮ ಹತ್ರ ಇಲ್ಲ, ಯಾಕೆ ಸಾಲ ಮಾಡ್ಕೊಂಡು ತಗೊಳ್ಬೇಕು? ಯಾಕೆ ನಮ್ ನೆಮ್ಮದಿ ಕೆಡಿಸ್ಕೊಳ್ಬೇಕು? ಬಹಳಷ್ಟು ಕಷ್ಟ ಪ್ರಿಯರೇ, ಬಹಳಷ್ಟು ಕಷ್ಟ. ಅದಕ್ಕೋಸ್ಕರವೇ ನಾವು ಯಾವತ್ತೂ ಸಹ ಸಾಲ ಮಾಡ್ಕೊಳ್ಬಾರ್ದು. ಸಾಲ ಮಾಡ್ಕೊಂಡ್ರೆ ಖಂಡಿತವಾಗಿ ನಾವು ಗುಂಡಿಗೆ ಬಿದ್ದ ಹಾಗೆ. ಖಂಡಿತವಾಗಿ ಎದ್ದು ಬರ್ಲಿಕ್ಕೆ ಬಹಳಷ್ಟು ಕಷ್ಟ. ಅದಕ್ಕೋಸ್ಕರ ನಮಗಿರುವಂತದ್ರಲ್ಲೇ ನಾವು ತೃಪ್ತರಾಗಿ ನಾವು ಜೀವಿಸಬೇಕು ಎಂಬುದಾಗಿ ಕರ್ತನ ವಾಕ್ಯ ನಮಗೆ ಹೇಳ್ತಿದೆ. ಇಲ್ಲಿ ಒಬ್ಬ ಸಹೋದರಿ, ಸತ್ಯವೇದದಲ್ಲಿ ಒಬ್ಬ ಸಹೋದರಿ ತನ್ನ ಗಂಡನು ಮಾಡಿರುವಂತ ಸಾಲವನ್ನು ಹೇಗೆ ಆಕೆಯು ತೀರಿಸಿದಳು ಎಂಬುದಾಗಿ ಸ್ವಲ್ಪ ಹೊತ್ತು ಕಲೀಲಿಕ್ಕೆ ಹೋಗೋಣ. ನಿಮ್ಮ ಸತ್ಯವೇದವನ್ನು 2 ಅರಸು ಪುಸ್ತಕ 4ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ, 2 ಅರಸು ಪುಸ್ತಕ 4ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ ಅಲ್ಲಿ ಹೀಗೆ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. 1ನೇ ವಚನ ಹೇಳ್ತದೆ, ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲೀಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ, ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲೀಷನ ಕಾಲದಲ್ಲಿ ಪ್ರವಾದಿ ಮಂಡಳಿಯಲ್ಲಿರ್ತಕ್ಕಂಥ ಒಬ್ಬನ ಹೆಂಡತಿ ಓಡುತ್ತಾ ಎಲೀಷನ ಬಳಿಗೆ ಓಡುತ್ತಾ ಬರ್ತಾ ಇದ್ದಾಳೆ. ಆಕೆ ಸಂತೋಷವಾಗಿ ಬರ್ತಾ ಇಲ್ಲ, ಆಕೆ ಖುಷಿಯಾಗಿ ಬರ್ತಾ ಇಲ್ಲ, ಆಕೆ ಆನಂದವಾಗಿ ಬರ್ತಾ ಇಲ್ಲ. ವಿನಃ ಬಹು ವೇದನೆಯಿಂದ, ಬಹು ಚಿಂತೆಯಿಂದ, ಬಹು ದುಃಖದಿಂದ ಆಕೆ ಎಲೀಷನ ಬಳಿಗೆ ಓಡುತ್ತಾ ಬರ್ತಾ ಇದ್ದಾಳೆ. ಎಲೀಷನ ಬಳಿಗೆ ಬಂದು ಹೇಳ್ತಾ ಇದ್ದಾಳೆ, ಅವನಿಗೆ ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯ ಭಕ್ತಿಯುಳ್ಳನಾಗಿದ್ದನೆಂಬುದನಿಗೆ ಗೊತ್ತುಂಟಲ್ಲ, ಸಾಲ ಕೊಟ್ಟವನು ನನ್ನ 2 ಮಕ್ಕಳು ದಾಸನಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆಂದು ಮೊರೆಯಿಟ್ಟಳು. ಸ್ವಾಮಿ, ನನ್ನ ಗಂಡ ಸಾಲ ಮಾಡಿ ಸತ್ತು ಹೋಗಿದ್ದಾನೆ. ಈಗ ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನಾನೇನ್ ಮಾಡಿ? ಒಂದು ಕಡೆಯ ಕುಟುಂಬದಲ್ಲಿ ಗಂಡ ಇಲ್ಲ, ಇರುವಂತದ್ದು 2 ಮಕ್ಕಳು. ಆ ಮಕ್ಕಳನ್ನು ಸಹ ಸಾಲಗಾರನು ದಾಸರನಾಗಿ ತೆಗೆದುಕೊಂಡು ಹೋದಾಗ ಆ ತಾಯಿಗೆ ಎಷ್ಟು ಕಷ್ಟ ಆಗುತ್ತೆ ಒಂದ್ಸರಿ ಯೋಚನೆ ಮಾಡಿ. ಮಕ್ಕಳು ಬೆಳೀತಿದ್ದಾರೆ, ಯಾವುದೇ ತಂದೆ ತಾಯಿ ಆಸೆ ಏನಂದ್ರೆ ಮಕ್ಕಳು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಬೆಳೆದು ಒಂದು ಒಳ್ಳೆ ಜಾಬ್ ಅನ್ನು ಅವರು ಮಾಡ್ಬೇಕು, ಮಾಡಿ ನಮ್ಮನ್ನು ಸಾಕ್ಬೇಕು ಎಂಬ ಆಲೋಚನೆ ಎಲ್ಲಾ ತಂದೆ ತಾಯಿಯರದು ಇರುವಂತದ್ದಾಗಿದೆ. ಅದೇ ರೀತಿಯಾಗಿ ಈ ತಾಯಿ ಸಹ ತಿಳ್ಕೊಂಡಿದ್ದಳು ಏನಂದ್ರೆ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ, ನನ್ನ ಗಂಡನು ಬೇರೆ ಇಲ್ಲ, ನನ್ನ ಮಕ್ಕಳು ಬೆಳೀತಾ ಇದ್ದಾರೆ, ಈಗ ಅವ್ರು ಬೆಳೆದು ಒಂದು ಒಳ್ಳೆ ಕೆಲಸ ಮಾಡುವಾಗ ನನ್ನ ನೋಡ್ಕೊಳ್ತಾರೆ. ಆದರೆ ಹಾಗಾಗ್ತಾ ಇಲ್ಲ. ಆ ತಾಯಿಯ ಕುಟುಂಬದಲ್ಲಿ, ಆ ತಾಯಿಯ ಜೀವಿತದಲ್ಲಿ ಹಾಗಾಗ್ತಾ ಇಲ್ಲ. ಸಾಲ ಕೊಟ್ಟವನು ಬಂದು, ಅಮ್ಮ, ನನ್ನ ಯಜಮಾನನು ಸಾಲ ನನ್ನ ಹತ್ರ ಮಾಡ್ಕೊಂಡಿದ್ದ, ಅದಕ್ಕೋಸ್ಕರ ನನ್ನ ಹತ್ರ ಸಾಲ ತೆಗೆದುಕೊಂಡಿದ್ದ, ಅದಕ್ಕೋಸ್ಕರ ನಿನ್ನ ಮಕ್ಕಳನ್ನು ಕಳಿಸಿಕೊಡು. ಎಂತ ಒಂದು ವಿಪರ್ಯಾಸ ನೋಡಿ.
ಸರಿ, ಆಕೆ ಈಗ ಒಂದೇ ಒಂದು ಜ್ಞಾಪಕ, ಯಾರು ಎಂಬುದಾಗಿ ನೋಡುವ, ಪ್ರವಾದಿ. ಪ್ರವಾದಿ ಬಳಿಗೆ ನಾನು ಹೋಗುವುದಾದ್ರೆ ಖಂಡಿತವಾಗಿ ದೇವರು ಏನಾದ್ರೂ ಒಂದು ಮಾಡ್ತಾನೆ. ಆಕೆ ಬಂದು, ಆಕೆ ಎಲ್ಲಿಗೂ ಹೋಗ್ಲಿಲ್ಲ ಪ್ರಿಯರೇ, ಯಾವ ಸಂಬಂಧಿಕರ ಬಳಿಗೆ ಹೋಗ್ಲಿಲ್ಲ, ಯಾವ ಸ್ನೇಹಿತರ ಬಳಿಗೆ ಹೋಗ್ಲಿಲ್ಲ, ಯಾವ ಶ್ರೀಮಂತರ ಬಳಿಗೆ ಹೋಗ್ಲಿಲ್ಲ. ಆಕೆಯು ನೇರವಾಗಿ ದೇವರು ನೇಮಿಸಲ್ಪಟ್ಟಿರುವಂತ, ದೇವರು ಆರಿಸಿಕೊಂಡಿರುವಂತ ಪ್ರವಾದಿ ಆಗಿರುವಂತ ಎಲೀಷನ ಬಳಿಗೆ ಓಡುತ್ತಾ ಬರ್ತಾ ಇದ್ದಾಳೆ. ದೇವ್ರ ವಾಕ್ಯನೂ ಹಾಗೆ ಇರುತ್ತಲ್ಲ, ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ಸೊ ಇಲ್ಲಿ ಆಕೆಗೆ ಸಾಲವಾಗಿದೆ, ಆ ಕುಟುಂಬಕ್ಕೆ ಗಂಡ ಸಾಲ ಮಾಡ್ಕೊಂಡಿದ್ದಾನೆ, ಈಗ ಸಾಲಗಾರನು ಮಕ್ಕಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಆಕೆಗೆ ದಿಕ್ಕು ತೋಚದಂತಾಗಿ ಆಕೆಯು ದೇವರ ಮನುಷ್ಯನಾಗಿರುವಂತ ಎಲೀಷನ ಬಳಿಗೆ, ಪ್ರವಾದಿಯ ಬಳಿಗೆ ಓಡುತ್ತಾ ಓಡುತ್ತಾ ಬಂದು, ಆಕೆ ಸುಮ್ಮನೆ ಕೂತ್ಕೊಂಡಿಲ್ಲ ಪ್ರಿಯರೇ, ಎಲೀಷನ ಜೊತೆ ಮಾತನಾಡ್ತಾ ಇದ್ದಾಳೆ. ಏನಂತ ಮಾತಾಡ್ತಿದ್ದಾಳೆ? ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಸತ್ತೋಗಿದ್ದಾನೆ. ಅವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನಾಗಿದ್ದನೆಂಬುದನ್ನೇ ಗೊತ್ತುಂಟಲ್ಲ. ಎಷ್ಟು ಜನ ನೋಡ್ರಿ, ಇವಾಗ ಯಾರಾದ್ರೂ ಗಂಡಂದಿರು ಸಾಲ ಮಾಡ್ಕೊಂಡು, ಒಂದು ವೇಳೆ ಅಥವಾ ಸಾಲ ಮಾಡ್ಕೊಳ್ಳದೆ ಏನಾದ್ರೂ ಒಂಚೂರು ಅಲ್ಲಿ ಇಲ್ಲಿ ಕೊಡುವಂಥದ್ದು ಇದ್ರೆ, ಅವನು ಒಂದ್ ವೇಳೆ ಸತ್ತು ಹೋಗಿದ್ರೆ, ಜೀವಂತವಾಗಿರುವಂತ ಹೆಂಡತಿ ಅಥವಾ ಮಕ್ಕಳು ಬಹಳಷ್ಟು ತಂದೆ ಬಗ್ಗೆ ಇವತ್ತು ಎಷ್ಟೋ ಜನ ಕೀಳಾಗಿ ಮಾತಾಡ್ತಾರೆ. ಅಯ್ಯೋ ನಮ್ಮಪ್ಪ ಏನು ನಮಗೆ ಮಾಡ್ಲಿಲ್ಲ, ಅವನ್ ಸಾಲ ಮಾಡ್ಕೊಂಡ್ರಿ, ಅವನು ಕುಡ್ದು ಸತ್ತು ಹೋದ್ರಿ, ಅಯ್ಯಪ್ಪ ಅವನ್ ಮುಖ ನೋಡಕ್ಕೆ ನಮ್ಗೆ ಆಗ್ತಾ ಇರ್ಲಿಲ್ಲ, ಅಯ್ಯೋ ಅವಳ ಮುಖ ನೋಡಕ್ಕೆ ಆಗ್ತಾ ಇರ್ಲಿಲ್ಲ, ಅಯ್ಯೋ ನನ್ನ ಗಂಡ ತುಂಬಾ ಹಿಂಸೆ ಕೊಡ್ತಿದ್ದ ನನಗೆ, ಅಯ್ಯೋ ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ, ಅವನು ಗಳಿಸ್ಲಿಲ್ಲ ಅಂದ್ರೆ, ಅವನು ಗಳಿಸಿದ ನಮ್ಗ್ಯಾಕಿಂತ ಗತಿ, ಹಾಗೆ ಹೀಗೆ ಎಂಬುದಾಗಿ ಗಂಡ ಸತ್ತ ಮೇಲೆ ಬಹಳಷ್ಟು ಹುಡ್ಸ್ಕೊಂಡು ಮಾತನಾಡುವಂತವರಾಗಿದ್ದಾರೆ. ಯಾಕೆ ಅನೇಕ ಜನ ಕಣೆ ತಗೊಳ್ಬೇಕು ಅಂತ ಮಾತಾಡ್ತಾರೆ. ಆದ್ರೆ ಈ ತಾಯಿ, ಗಂಡ ಸತ್ತು ಹೋಗಿದ್ದಾನೆ, ಆದ್ರೂ ಸಹ ಎಲೀಷನ ಬಳಿಗೆ ಬಂದು ಎಲೀಷನಿಗೆ ಹೇಳ್ತಿದ್ದಾಳೆ, ನನ್ನ ಅವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳನಾಗಿ ನಿಮಗೆ ಗೊತ್ತುಂಟಲ್ಲ. ತನ್ನ ಗಂಡನ ಬಗ್ಗೆ ಉನ್ನತವಾಗಿ ಎತ್ತಾ ಇದ್ದಾಳೆ, ಉನ್ನತವಾದ ಸಾಕ್ಷಿ ನೀಡ್ತಾ ಇದ್ದಾಳೆ. ಅವನು ಸತ್ತು ಹೋದ್ರು, ಆದ್ರೆ ಎಲೀಷನ ಮುಂದೆ ತನ್ನ ಗಂಡನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು, ಒಳ್ಳೆ ಸಾಕ್ಷಿ ನೀಡ್ತಾ ಇದ್ದಾಳೆ. ಇವತ್ತು ನಮ್ಮ ಕುಟುಂಬದಲ್ಲಿ ಸಹ ಗಂಡನ ಬಗ್ಗೆ ಒಳ್ಳೆ ಸಾಕ್ಷಿ ಹೆಣ್ಮಕ್ಳು ನೀಡಬೇಕು. ಎಷ್ಟೋ ಜನ ಹೆಣ್ಮಕ್ಕಳು ಗಂಡಂದಿರ ಬಗ್ಗೆ ಬಹಳಷ್ಟು ಅಲ್ಲ ಸಲ್ಲದಾಗಿ ಬೇರೆಯವರಿಗೆ ಹೇಳ್ತಕ್ಕಂಥ ನೋಡ್ತೇವೆ. ನನ್ನ ಗಂಡ ಹಾಗೆ, ನನ್ನ ಗಂಡ ಹೀಗೆ, ನನ್ನ ಗಂಡ ಹಾಗೆ ಮಾಡ್ತಾನೆ, ನನ್ನ ಗಂಡ ಹೀಗೆ ಮಾಡ್ತಾನೆ, ನನ್ನ ಗಂಡ ಅಷ್ಟು ಖರ್ಚು ಮಾಡ್ತಾನೆ, ಇಷ್ಟು ಖರ್ಚು ಮಾಡ್ತಾನೆ, ಅವ್ರಿಗೆ ಕೊಡ್ತಾನೆ, ಇವ್ರಿಗೆ ಕೊಡ್ತಾನೆ, ಹಾಗೆ ಹೀಗೆ ಎಂಬುದಾಗಿ ಎಷ್ಟೋ ಜನ ತನ್ನ ಗಂಡನ ಬಗ್ಗೆ ಮಾತನಾಡುವಾಗ, ನಾಳೆ ಆ ಗಂಡನಿಗೆ ಯಾರು ಮರ್ಯಾದೆ ಕೊಡುವುದಿಲ್ಲ. ಸಮಾಜದಲ್ಲಿ ಮಾತನಾಡಲಿಕ್ಕೆ ಬಂದಾಗ ಅಥವಾ ಸಭೆಗಳಲ್ಲಿ ಮಾತನಾಡುವಾಗ ಆ ಹೆಂಡತಿ ಹೇಳಿರ್ತಕ್ಕಂಥ ಮಾತು ಇವ್ರ ತಲೆ ಇರ್ತದೆ, ಅವ್ರ ಗಂಡಂದಿರು ಏನೇ ಹೇಳುವಾಗಲೂ ಅವರ ತಲೆಯಲ್ಲಿ ಹೋಗುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರವೇ ಗಂಡಂದಿರ ಬಗ್ಗೆ ಹೆಂಡತಿಯರು ಬಹಳ ಸೌಜನ್ಯವಾಗಿ ಭಕ್ತಿಯುತವಾಗಿ ಮಾತನ್ನು ಇತರಿಗೆ ಹೇಳಬೇಕು. ಇದು ನಾವು ಕಲಿಬೇಕು ಪ್ರಿಯರೇ, ಕ್ರೈಸ್ತರಿಗೆ ನಾವು ಕಲಿಬೇಕು. ಚಿಕ್ಕ ಪುಟ್ಟ ಸಮಸ್ಯೆ ಕುಟುಂಬದಲ್ಲಿ ಆ ಮಾತು ಬೇರೆ, ಆದ್ರೆ ಅದನ್ನೇ ದೊಡ್ಡದಾಗಿ ಮಾಡ್ಕೊಂಡು ಅನೇಕರ ಮುಂದೆ ಅದನ್ನೇ ಹೇಳ್ಕೊಂಡು ತನ್ನ ಗಂಡಂದಿರ ಮಾನ ಯಾವತ್ತು ಯಾವುದೇ ಹೆಣ್ಮಕ್ಕಳು ಮಾಡಬಾರ್ದು. ಇಲ್ಲಿ ಆ ತಾಯಿ ತನ್ನ ಗಂಡನ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಎಲೀಷನಿಗೆ ಹೇಳ್ತಾ ಇದ್ದಾಳೆ. ಎಂತ ಒಂದು ಅದ್ಭುತವಾದ ಮಾತು, ಎಂತ ಒಂದು ಪ್ರೀತಿಯ ಮಾತು ನೋಡಿ ಪ್ರಿಯರೇ. ಇವತ್ತಿಂತ ಮಾತು ನಾವು ಹೇಳ್ತಾ ಇದ್ದೇವ ನಮ್ಮ ಗಂಡಂದಿರ ಬಗ್ಗೆ?
ಅವ್ರು ಸತ್ರು ಸಹ ನನ್ನ ಗಂಡ ಭಯಭಕ್ತಿ ಮಕ್ಕಳೇ, ನಿಮ್ಮ ತಂದೆ ಬಹಳಷ್ಟು ಭಯಭಕ್ತಿ ಉಳ್ಳ ವ್ಯಕ್ತಿ ಆಗಿದ್ದ, ಪ್ರಾರ್ಥನೆ ವೀರನಾಗಿದ್ದ, ಸಭೆಗೆ ಆರಾಧನೆ ವೀರನಾಗಿದ್ದ, ಆರಾಧನೆಗೆ ಹೋಗ್ತಾ ಇದ್ದ, ಸಹಾಯವನ್ನು ಮಾಡ್ತಾ ಇದ್ದ. ಅಥವಾ ಮಕ್ಕಳಿಗೆ ಅಥವಾ ಹೊರಗಿನವರಿಗೆ ನಾವು ಕೆಟ್ಟದಾಗಿ ಹೇಳ್ತಿದ್ದೇವ ಯಜಮಾನರ ವಿರುದ್ಧವಾಗಿ? ಸೊ ನಾವು ಆಲೋಚನೆ ಮಾಡ್ಕೊಳ್ಳೋಣ ಪ್ರಿಯರೇ. ಸೊ ಇಲ್ಲಿ ಬಂದು ತನ್ನ ದುಃಖವನ್ನು ಎಲಿಷನ ಮುಂದೆ ಹೇಳಿಕೊಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಕಣ್ಣೀರಿಡ್ತಾ ಇದ್ದಾಳೆ. ಇವತ್ತು ನಾವು ಸಹ ಏನಾದ್ರೂ ಇಂಥ ಒಂದು ಕಷ್ಟಗಳು, ನೋವು, ದುಃಖ, ಬಾಧೆ, ರೋಗ, ರುಜಿನಗಳು, ಇಕ್ಕಟ್ಟು, ಬಿಕ್ಕಟ್ಟು, ಸಮಸ್ಯೆಗಳು ಏನೇನ ನಮಗೆ ಬಂದ್ರು ನಮ್ಮ ರಕ್ಷಕನಾದ, ನಮ್ಮ ನಿರ್ಮಾಣಿಕನಾದ ಯೆಹೋವನ ಬಳಿಗೆ ಓಡುತ್ತಾ ಹೋಗಬೇಕು. ಅದು ಎಷ್ಟೋ ಸಾರಿ ನಮಗೆ ಕಷ್ಟಗಳು ಬರುವಾಗ, ನೋವಿರುವಾಗ, ದುಃಖ ಇರುವಾಗ, ಬಾಧೆ ಇರುವಾಗ, ವ್ಯಸನ ಇರುವಾಗ ನಾವು ಮನುಷ್ಯರನ್ನೇ ಆಯ್ಕೆ ಮಾಡ್ಕೊಳ್ತೇವೆ. ಏನಾದ್ರೂ ಸಮಸ್ಯೆಗಳು ಮನುಷ್ಯರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಫಸ್ಟ್ ನಾವು ದೇವರ ಬಳಿಗೆ ಹೋಗಬೇಕು, ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಬೇಕು, ದೇವರನ್ನ ಚಿತ್ತ ತಿಳಿಸು ನನಗೆ. ಎಷ್ಟೋ ಜನ ಹಾಗೆ ಮಾಡಲ್ಲ ಪ್ರಿಯರೇ. ಎಷ್ಟೋ ಜನ ಮನುಷ್ಯರಿಗೆ ನಮ್ಮ ಕಷ್ಟಗಳು ಹೇಳಿಕೊಂಡು ಅವನು ಮನುಷ್ಯ, ನಾವು ಮನುಷ್ಯ, ಇಬ್ಬರು ಬಿದ್ದು ಹೋಗ್ತಿದ್ದೇವೆ. ಆದ್ರೆ ನಮ್ಮ ನಿರ್ಮಾಣಿಕನಾದ ಯೇಸುವಿಗೆ ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ಕರ್ತನ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡ್ರಿ, ನಾನು ಬಿಡಿಸ್ತಿದ್ದೇನು, ಆಗ ನೀವು ನನ್ನನ್ನು ಕೊಂಡಾಡಿವಿರಿ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಹೌದು ಪ್ರಿಯರೇ, ಇವತ್ತು ಈ ತಾಯಿ, ಈ ಸಹೋದರಿ ತನ್ನ ಕುಟುಂಬದಲ್ಲಿ ಆಗಿರುವಂತ ಸಮಸ್ಯೆ ಹಿಡಿದುಕೊಂಡು ಎಲೀಷನ ಬಳಿಗೆ ಬರ್ತಾ ಇದ್ದಾಳೆ. ಖಂಡಿತವಾಗಿ ನಾನು ಎಲೀಷನ ಬಳಿಗೆ ಹೋದ್ರೆ ಏನಾದ್ರೂ ಒಂದು ಮಾಡ್ತಾನೆ, ಆತನ ಪ್ರವಾದಿ, ದೇವ ಸೇವಕ, ಆತನ ದೇವರ ಶಕ್ತಿ ಇದೆ. ಇವತ್ತು ಸ್ವಾಮಿ ನಮ್ಮನ್ನು ಕರೀತಿದ್ದಾನೆ, ಕಷ್ಟಪಡೋರು ಬನ್ರಿ, ದೇವರ ಸಮೀಪಕ್ಕೆ ಬನ್ರಿ, ಆಗ ಆತನ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಬಂದು ಆಕೆಯು ಮೊರೆ ಇಟ್ಟಳು ಎಂಬುದಾಗಿ ನೋಡುತ್ತೇವೆ. ಆಗ ಹೇಳ್ತಾನೆ ಎಲೀಷನು ಇಮ್ಮಿಡಿಯೇಟ್ ಆಗಿ, ಪ್ರಿಯರೇ, ಇಮ್ಮಿಡಿಯೇಟ್ ಆಗಿ ಕರ್ತನ ವಾಕ್ಯ ಹೇಳ್ತದೆ, ಎಲೀಷನು ಆಕೆಗೆ, ನಾನ್ ನಿನಗೇನು ಮಾಡ್ಬೇಕೆನ್ನುತ್ತೀ? ನಾನ್ ನಿನಗೇನು ಮಾಡ್ಬೇಕಂತೀಯಮ್ಮ? ಹೌದು, ಬಂದು ನಾನ್ ನಿನಗೇನ್ ಮಾಡ್ಬೇಕು? ಮತ್ತು ಹೇಳ್ತಾನೆ, ನಿನ್ನ ಮನೆಯಲ್ಲಿ ಏನಿರುತ್ತೆ, ನಿನ್ನ ಮನೆಯಲ್ಲಿ ಏನಿರುತ್ತೆ ಅಂತ ಹೇಳ್ತಾನೆ. ನಾನ್ ನಿನಗೇನು ಮಾಡ್ಬೇಕನ್ನುತ್ತಿ? ನಿನ್ನ ಮನೆಯಲ್ಲಿ ಹೇಳುವಂತ. ಅದಕ್ಕೆ ಆಕೆ, ನಿನ್ನ ದಾಸಿ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನು ಇಲ್ಲ ಎಂದು ಉತ್ತರ ಕೊಟ್ಟಳು. ನೋಡಿ ಎಷ್ಟು ಬಡತನ ಇರ್ಬೋದು ನೋಡ್ರಿ. ಒಂದು ಮೊಗೆ ಎಣ್ಣೆ ಮಾತ್ರ ಆ ತಾಯಿಯ ಕುಟುಂಬದಲ್ಲಿ ಇದೆ ಎಂಬುದಾಗಿ ನೋಡುತ್ತೇವೆ. ಎಷ್ಟು ಬಡತನದಲ್ಲಿ ಇರತಕ್ಕಂತಹ ಕುಟುಂಬ, ಎಷ್ಟು ಸಮಸ್ಯೆಯಲ್ಲಿ ಇರ್ತಕ್ಕಂತಹ ಕುಟುಂಬ. ಸೊ ಆಗ ಏನ್ ಹೇಳ್ತಾ ನೋಡ್ರಿ, ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಆಕೆ ಮನೆಯಲ್ಲಿ ಪಾತ್ರೆಗಳು ಸಹ ಇರ್ಲಿಲ್ಲ ಪ್ರಿಯರೇ, ಒಂದು ಮೊಗೆ ಎಣ್ಣೆ ಮಾತ್ರ ಇತ್ತು. ಅಂದ್ರೆ ಎಣ್ಣೆ ಬಂದು ನಾವು ಆತ್ಮಿಕವಾಗಿ ನಾವು ತಿಳ್ಕೊಳ್ಳುವುದೇನೆಂದ್ರೆ, ಅದು ಪವಿತ್ರ ಆತ್ಮನೆ ಅಂತ ನಾವು ಸೂಚಿಸುವಂತದ್ದಾಗಿದೆ. ಆತ್ಮಿಕವಾಗಿ ಅಂದ್ರೆ ಆಕೆಯು ಭಯಭಕ್ತಿಯಿಂದ ಪವಿತ್ರ ಆತ್ಮನ ಧರಿಸಿಕೊಂಡಿದ್ದಳು ಎಂಬುದಾಗಿ ನೋಡುತ್ತೇವೆ. ಆಕೆ ಹತ್ರ ಸಂಪತ್ತಿಲ್ಲದೆ ಇರಬಹುದು, ಬರೀ ಪಾತ್ರೆಗಳಿಲ್ಲದೆ ಇರಬಹುದು, ಏನಿಲ್ಲಬಹುದು, ಆದ್ರೆ ಪವಿತ್ರ ಆತ್ಮ ಧರಿಸಿಕೊಳ್ಳಿ ಎಂಬುದಾಗಿ ಆತ್ಮಿಕವಾಗಿ ನೋಡ್ತೇವೆ. ಅಂದ್ರೆ ಎಣ್ಣೆ ಅಂದ್ರೆ ಅದು ಪವಿತ್ರ ಸೂಚನೆ ಆಗುವಂತ. ಸೊ ಪಾತ್ರೆಗಳು, ಬರೀ ಪಾತ್ರೆಗಳನ್ನು ನೀನ್ ತೆಗೆದುಕೊಂಡು ಬಾ ಅಂತ ಹೋಗುವಾಗ, ಸೊ ಆಕೆ ಅನೇಕ ಕುಟುಂಬಕ್ಕೆ ಹೋಗಿ ಬರೀ ಪಾತ್ರೆಗಳನ್ನು ತೆಗೆದುಕೊಂಡು ಬಂದು ಆಕೆಯು ಏನ್ ಮಾಡ್ತಾಳೆ ಅಂದ್ರೆ, ಎಲ್ಲಿರುವ ಕೇಳ್ತದೆ, ಅನಂತರ ನಿನ್ನ ಮಕ್ಕಳ ಒಳಗೆ ಕರ್ಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಯಲ್ಲಿ ಹೊಯ್ದು ತುಂಬಿದವುಗಳೆಲ್ಲ ಒತ್ತಿಗಿಡು ಎಂದು ಹೇಳಿದನು. ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆ ಅವನಿಗೆ, ಇನ್ನೊಂದು ಪಾತ್ರೆಯನ್ನು ತಂದುಡಿ ಎನ್ನಲು ಅವನು, ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಸೊ ಪಾತ್ರೆಗಳು ತಂದಿದ್ದಾರೆ, ಸ್ವಲ್ಪ ಎಣ್ಣೆ ಇತ್ತಲ್ಲ, ಮೊಗೆ ಎಣ್ಣೆ ಇತ್ತಲ್ಲ, ಸ್ವಲ್ಪ ಸ್ವಲ್ಪ ಹೋಗೋದು ಜಾಸ್ತಿ, ಸ್ವಲ್ಪ ಸ್ವಲ್ಪ ಜಾಸ್ತಿ, ಸ್ವಲ್ಪ ಸ್ವಲ್ಪ ಜಾಸ್ತಿ, ಹೀಗೆಲ್ಲಾ ಪಾತ್ರೆಗಳೆಲ್ಲ ತುಂಬಿತು ಎಂಬುದಾಗಿ ನೋಡುತ್ತೇವೆ.
ತೀರಿದಕ್ಕೂ ಎಂದು ಉತ್ತರ ಕೂಡಲೇ ಎಣ್ಣೆ ಉಕ್ಕೋದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದೆಲ್ಲ ತಿಳಿಸಿದಳು. ಅವನ ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಯಾಕೆ ನಾನು ಈ ಟಾಪಿಕ್ ಅನ್ನು ತೆಗೆದುಕೊಂಡೆ ಎಂಬುದಾಗಿ ನೋಡುವಾಗ, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅನೇಕರು ಸಾಲ ಮಾಡ್ಕೊಳ್ತಾ ಇದ್ದಾರೆ, ಭಯಂಕರವಾಗಿ ಸಾಲ ಮಾಡ್ಕೊಳ್ತಿದ್ದಾರೆ. ಅದಕ್ಕೋಸ್ಕರ ಸಾಲ ಮಾಡ್ಕೊಳ್ಬಾರದು, ನಮಗಿರುವಂತದ್ರಲ್ಲಿ ನಾವು ತೃಪ್ತರಾಗಿ ಜೀವಿಸಬೇಕು ಎಂಬುದಾಗಿ. ಸೊ ನಮ್ಮ ಸಂಬಳ ಬರುವಾಗ ಒಂದು ಭಾಗ ದಶಾಂಶ ಕಾಣಿಕೆಯನ್ನು ನಾವು ತೆಗೆದಿಡಬೇಕು. ಇನ್ನೊಂದು ಭಾಗ ನಾವು ನಮ್ಮ ದಿನನಿತ್ಯದ ಅಗತ್ಯತೆಗಳನ್ನು ಖರ್ಚು ಮಾಡ್ಕೊಳ್ಬೇಕು. ಇನ್ನೊಂದು ಭಾಗ ನಾವೇನ್ ಮಾಡ್ಬೇಕಂತೆ, ನಾವು ನಮ್ಮ ಒಂದು ಅಗತ್ಯತೆಗಳು ಏನಿದೆ, ಮುಂದಿನ ಭವಿಷ್ಯದಲ್ಲಿ ಏನಿದೆ ಅದಕ್ಕೋಸ್ಕರ ಇಟ್ಕೊಳ್ಬೇಕು. ಮತ್ತು ಸುವಾರ್ತೆಗೂ ಸಹ ನಾವು ಕೊಡ್ಬೇಕೆಂಬುದಾಗಿ. ಹಾಗೆ ಮಾಡುವಾಗ ಸ್ವಲ್ಪ ನಾವು ಕೂಡಿಸಿಕೊಳ್ಳುವಾಗ ಈ ಕಷ್ಟ ಕಾಲದಲ್ಲಿ, ಅಂದ್ರೆ ರೋಗ ರುಜಿನಗಳು, ಇಕ್ಕಟ್ಟು ಬಿಕ್ಕಟ್ಟು ಸಮಸ್ಯೆಗಳು ಬರುವಂತ ಸಂದರ್ಭದಲ್ಲಿ ಅದನ್ನು ಖರ್ಚು ಮಾಡ್ಲಿಕ್ಕೆ ಆಗ್ತದೆ. ಎಲ್ಲ ಬಂದಿದ್ದೆಲ್ಲ ತಿನ್ಕೊಂಡು ಬಂದಿದ್ದೆಲ್ಲ ಮಾಡ್ಕೊಂಡು ಎಲ್ಲ ಹೋದ್ರೆ ಅದು ವ್ಯರ್ಥವಾಗ್ತದೆ. ಅದಕ್ಕೋಸ್ಕರವೇ ಒಂದು ಭಾಗ, 3 ಭಾಗ ಮಾಡ್ಕೊಂಡು ನಾವು ಒಂದು ಭಾಗ ಖರ್ಚು ಮಾಡ್ಕೊಳ್ಬೇಕು, ಇನ್ನೊಂದು ಭಾಗ ದಶಾಂಶ ಟೈತ್ ಆಫರಿಂಗ್ ನಾವು ಕೊಡ್ಬೇಕು, ಇನ್ನೊಂದು ಭಾಗ ನಾವು ಫ್ಯೂಚರ್ಗೋಸ್ಕರ, ಅಂದ್ರೆ ಬೇಕಲ್ವ ನಮಗೆ, ಅದಕ್ಕೋಸ್ಕರವೇ ಅದನ್ನು ಸೇಕರಿಸಬೇಕೆಂಬುದಾಗಿ ಸಭೆಗೆ ಸಮಾಲೋಚನೆ ಪುಸ್ತಕ ಹೇಳ್ತಾರೆ. ಕೂಡಿಸ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ಜಾಸ್ತಿ ಅಲ್ಲ, ಸ್ವಲ್ಪ ಕೂಡಿಸ್ಕೊಂಡಾಗ ಫ್ಯೂಚರ್ ಬೇಕು. ಮಕ್ಕಳಿನ ರೋಗ ರುಜಿನ ಬಂದಾಗೆ, ನಮ್ಮ ರೋಗ ರುಜಿನ ಬಂದಾಗೆ ಇರಬೇಕು. ಸೊ ಒಂದೇ ಸಾರಿ ನಾವು ಖರ್ಚು ಮಾಡುವಂತದಲ್ಲ. ಸೊ ಹಾಗೆ ಮಾಡುವಾಗ ನಾವು ಬಹಳಷ್ಟು ಪ್ರೀತಿಯಿಂದ ನಾವು ಜೀವನ ಮಾಡಕ್ ಆಗ್ತದೆ. ಸೊ ಇಲ್ಲಿ ಸಹ ಆಕೆ ಎಲ್ಲ ಸಾಲ ತೀರಿಸ್ಕೊಂಡು ಏನ್ ಮಾಡ್ತಾಳೆ ಅಂದ್ರೆ, ಸಂತೋಷವಾಗಿ ದೇವರ ಭಯ ಭಕ್ತಿಯಲ್ಲಿ ಆಕೆ ಹೋಗ್ತಾಳೆ. ನೋಡಿ, ಆಕೆಗೆ ಸಾಲ ಇದ್ದಾಗ ಎಷ್ಟು ಟೆನ್ಷನ್ ಆಗಿದ್ಳು, ಎಷ್ಟು ಕಷ್ಟ ಇತ್ತು. ಈಗ ಸಾಲ ತೀರಿಸ್ಕೊಂಡು ಆಕೆ ಬಹಳಷ್ಟು ಸುಖವಾಗಿದ್ದಾಳೆ ಈಗ. ಸೊ ಅದಕ್ಕೋಸ್ಕರವೇ ನಾವು ಸಾಲ ಮಾಡಿಕೊಳ್ಳೋದಕ್ಕಿಂತ ಮುಂಚೆನೆ ನಾವೇನ್ ಮಾಡ್ಬೇಕಂದ್ರೆ, ನಾವು ಸಾಲ ಮಾಡ್ಕೋಬಾರ್ದು. ನಮ್ಗಿರುವಂತದ್ರಲ್ಲಿ ನಾವು ತೃಪ್ತರಾಗಿ ನಾವು ಜೀವಿಸ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನು ಶೀಘ್ರವಾಗಿ ಬರ್ಲಿಕ್ಕಿದ್ದಾನೆ. ಸಾಲ ಮಾಡ್ಕೊಂಡು ನಾವು ಇದೇ ರೀತಿಯಿಂದ ಗೊಳೋ ಅಂತ ಹೇಳ್ಕೊಂಡು, ಅಥವಾ ಅವನ್ ಕಲಿ ಬಯಸ್ಕೊಂಡು ಇವನ್ ಕಲಿ ಬಯಸ್ಕೊಂಡು, ಅವ್ನ್ ಬಂದು ಬೈಯುವಂಥದ್ದು, ಇವನ್ ಬಂದು ಬೈಯುವಂಥದ್ದು, ಅವಳು ಬಂದು ಬೈಯುವಂಥದ್ದು, ಸಾಲ ಕೊಟ್ಟರು ಬಂದು ಬೈಯುವಂಥದ್ದು, ಇದೆಲ್ಲ ನಮ್ಮ ಜೀವಿತದಲ್ಲಿ ಇರಬಾರ್ದು. ಅದು ತುಂಬಾ ಲಗತ್ತಲ್ಲ ನಮ್ಗೆ. ಹೇಗೆ ನಾವು ಯೇಸು ಕ್ರಿಸ್ತನು, ಪೌಲ, ಪೇತ್ರ ಜೀವಿಸಿದರ ಭೂಲೋಕದಲ್ಲಿ, ಅದೇ ರೀತಿಯಾಗಿ ನಾವು ಜೀವಿಸಿ ತೋರಿಸ್ಬೇಕು. ಆಗ ದೇವರಿಗೆ ಮಹಿಮೆ ಆಗ್ತದೆ. ಮತ್ತೊಂದ್ಸಾರಿ ಘನ ಮಾನ ಮಹಿಮೆ ಎಲ್ಲವೂ ದೇವರಿಗೆ ಸಲ್ಲಲಿ. ದೇವರಿಗೆ ಸಣ್ಣ ವಾಕ್ಯನ ಆಶೀರ್ವದಿಸಲಿ, ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಆಮೇನ್, 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 ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಆಮೇನ್, ಆಮೇನ್. ಉತ್ತಮವಾದಂತ ಸಂದೇಶಕ್ಕಾಗಿ ಬೋಧಕರಂತ ಅಮಿತ್ ರಾವ್ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಮಯದಲ್ಲಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇ ಏನಾದ್ರು ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ದಿನ ನಮಗೆ ಪ್ರಾರ್ಥನೆ ಮಾಡ್ತಕ್ಕಂಥವ್ರು ಮಧ್ಯದಲ್ಲಿ ಚಿನ್ನಪ್ಪ ಸಾತ್ವಿಕ್ ಅವ್ರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈಗಾಗಲೇ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ ನಮ್ಮ ಜೊತೆಗೆ. ಸಹೋದರಿ ರೇಖಾ ಮಗಳ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಪರೀಕ್ಷೆ ಬರೀತಿರ್ತಕ್ಕಂಥ ಮಕ್ಕಳ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡೋಣ. ರಾಜ್ ರಿಚರ್ಡ್ಸನ್ ಅವರ ಪರೀಕ್ಷೆಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅನೇಕ ಕುಟುಂಬಗಳು ನಿರಂತರವಾಗಿ ಪ್ರಾರ್ಥನೆ ಬೇಕಾಗಿದೆ. ಲೋಕೇಶ್ ಅವ್ರಿಗೋಸ್ಕರ ಮತ್ತು ಇರುವಂತ ಪ್ರೇಮತ್ ಅವರ ಕುಟುಂಬಕ್ಕೋಸ್ಕರ, ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಇಲ್ಲಿರ್ತಕ್ಕಂಥ ಎಲ್ಲರ ಕುಟುಂಬಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ ಕೆಪಿ ರವಿ ಅವರ ವಿಜ್ಞಾಪನೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಹಿರಿಯರಂತ ಚಿನ್ನಪ್ಪ ಅವರು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ನಮ್ಮ ಪರಮ ತಂದೆಯ ದೇವರೇ ಸ್ವಾಮಿ,
ಮತ್ತೊಂದು ದಿನವನ್ನು ನಮ್ಮ ಜೀವಮಾನಕ್ಕೆ ಸೇರಿಸಿ ಸ್ವಾಮಿ, ದಿನದ ಆರಂಭದಲ್ಲಿಯೇ, ನಸುಕಿನಲ್ಲಿಯೇ, ಉದಯದಲ್ಲಿಯೇ ನಾವೆಲ್ಲರೂ ಎದ್ದು ಸ್ವಾಮಿ ನೀನು ಮಾಡಿದಂತ ಅದ್ಭುತ ಕಾರ್ಯಗಳಿಗೋಸ್ಕರ ನಿನಗೆ ಕೃತಜ್ಞತೆಯನ್ನು ಹೇಳುವಂತಹ ಸೌಭಾಗ್ಯವನ್ನ ನಮ್ಮೊಬ್ಬೊಬ್ಬರಿಗೂ ದಯಪಾಲಿಸಿಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ. ಹೌದು ತಂದೆಯ ದೇವರೇ, ಮಾನವರಾದ ನಮ್ಮನ್ನು ಸ್ವಾಮಿ ರಕ್ಷಿಸುವುದಕ್ಕೋಸ್ಕರ ನೀನು ನಿನ್ನ ಸ್ವಂತ ಮಗನನ್ನ ಕೊಟ್ಟು ಸ್ವಾಮಿ ನಮ್ಮನ್ನ ನೀನು ಸಂಪಾದಿಸಿಕೊಂಡಿದ್ದೀಯ ಸ್ವಾಮಿ. ವಿಶೇಷವಾದ ರೀತಿಯಲ್ಲಿ ನಮ್ಮನ್ನು ಪೋಷಿಸಿಕೊಂಡು ಬರ್ತಾ ಇದೆಯ ಸ್ವಾಮಿ. ಕಾಲ ಕಾಲಕ್ಕೆ ಬೇಕಾದಂತ ಸತ್ಯ ವಚನಗಳಿಂದ ನಮ್ಮನ್ನು ನಡೆಸುತ್ತಾ ಬಂದಿದೆಯ. ಈ ಒಂದು ಸತ್ಯ ಸಭೆಯ ಮಕ್ಕಳಾದ ನಮ್ಮನ್ನ ತಂದೆಯ ದೇವರೇ, ಆಗಾಗ್ಗೆ ಬೇಕಾದಂತಹ ಒಂದು ತಂದೆಯ ದೇವರೇ ಸತ್ಯ ವಚನಗಳಿಂದ ನಮ್ಮನ್ನು ಬಲಪಡಿಸಿಕೊಂಡು ಬಂದಿದೆಯ ಸ್ವಾಮಿ. ಆತ್ಮೀಕವಾಗಿ ನಮ್ಮ ದಾಹವನ್ನ ನೀನು ನೀಗಿಸುತ್ತಾ ಬಂದಿದ್ದೀಯ ಸ್ವಾಮಿ. ಸ್ತೋತ್ರ ತಂದೆಯ ದೇವರೇ. ನಿನ್ನ ಸೇವಕರಿಂದ ಸ್ವಾಮಿ ಈ ದಿನ ನಮಗೆ ಬಹಳ ಬಹಳ ಬೇಕಾದಂತಹ ಒಂದು ಒಳ್ಳೆಯ ವಿಷಯವನ್ನ, ಸಂದೇಶವನ್ನ ನಮಗೆ ದಯಪಾಲಿಸ್ತೀಯ ಸ್ವಾಮಿ. ಜನರ ಮಧ್ಯದಲ್ಲಿ ಸಾಲ ಎಂಬುದು ಬಹಳ ದೊಡ್ಡ ಘೋರ ಪಿಡುಗಾಗಿದೆ ತಂದೆಯ ದೇವರೇ. ತಮ್ಮ ತಮ್ಮ ಆಸೆಗಳನ್ನ ತಣಿಸಿಕೊಳ್ಳುವಂತಹ ಕೊಳ್ಳುಬಾಕ ಸಂಸ್ಕೃತಿಯಲ್ಲಿ ನಾವು ಬಿದ್ದು ಹೋಗಿದ್ದೇವೆ ಸ್ವಾಮಿ. ಕಂಡದ್ದೆಲ್ಲ ಬೇಕು, ನೋಡಿದ್ದೆಲ್ಲ ನಮಗೆ ಅನುಭವಿಸಬೇಕು ಎಂಬ ಒಂದು ಮನೋಭಾವವು ನಮ್ಮೆಲ್ಲರಲ್ಲೂ ಬೆಳೆದುಬಿಟ್ಟಿದೆ ಸ್ವಾಮಿ. ಮನುಷ್ಯರು ಅದರಿಂದ ಬಹಳ ತೊಂದರೆಗಳಿಗೆ ಈಡಾಗುತ್ತಿದ್ದಾರೆ ಸ್ವಾಮಿ. ನೆಮ್ಮದಿಯನ್ನ ಕಳಕೊಳ್ಳುತ್ತಿದ್ದೇವೆ ಸ್ವಾಮಿ. ತಂದೆಯ ದೇವರು ನಮಗಿರುವ ಗೌರವವನ್ನ ನಾವು ಕಳೆದುಕೊಳ್ತಾ ಇದ್ದೇವಪ್ಪ. ಇಂತಹ ಒಳ್ಳೆಯ ವಾಕ್ಯವನ್ನ ನೀನು ದಯಪಾಲಿಸಿದ್ದೀಯ ಸ್ವಾಮಿ. ನಮ್ಮ ಮಗನ ಮುಖಾಂತರ ನೀನು ಮಾತಾಡಿ ತಕ್ಕ ಕಾಲದಲ್ಲಿ ಒಳ್ಳೆಯ ಎಚ್ಚರಿಕೆ ನೀನು ದಯಪಾಲಿಸ್ಕೊಟ್ಟಿದೀಯಪ್ಪ. ಸ್ತೋತ್ರ. ಹೌದು ತಂದೆಯ ದೇವರೇ, ನಿನ್ನ ವಾಕ್ಯಗಳು ಬಹಳ ಸ್ಪಷ್ಟವಾಗಿ ನಮಗೆ ನಿಮಗಿರುವಲ್ಲಿ ನೀವು ಸಂತೃಪ್ತರಾಗಿರಿ ಎಂಬುದಾಗಿ, ಉಳ್ಳವರಾಗಿರಬೇಡಿ ಎಂಬುದಾಗಿ ಸ್ವಾಮಿ. ಹಣದಾಸೆ ಎಲ್ಲದಕ್ಕೂ ಮೂಲ, ಎಲ್ಲ ಕೆಟ್ಟತನಕ್ಕೂ ಮೂಲ ಎಂಬುದಾಗಿ ನಿನ್ನ ವಾಕ್ಯ ನಮಗೆ ಹೇಳ್ಕೊಡ್ತೇವೆ ಸ್ವಾಮಿ. ವಾಕ್ಯವನ್ನ ನಾವು ಕಲಿತು ಈ ಮತ್ತೆ ದುರಾಶೆಗಳಿಗೆ ಒಳಗಾಗಿ ಸಾಲವನ್ನ ಮಾಡಿಕೊಂಡು ತಂದೆಯಾದ್ದೇವರೇ ನಮ್ಮ ಜೀವನವನ್ನ ನರಕವನ್ನಾಗಿ ಮಾಡಿಕೊಳ್ಳುವಂತಹ ಸಂದರ್ಭಗಳಿಂದ ಕಾಣುತ್ತೇವೆ ಸ್ವಾಮಿ. ತಂದೆಯಾದ್ದೇವರೇ, ನೀನಿರುವಾಗ ನಮಗೆ ಎಲ್ಲವೂ ಇದ್ದಂತೆ ಸ್ವಾಮಿ. ನೀನಿಲ್ಲದಿರುವಾಗ ನಾವು ಸ್ವಾಮಿ ಅನೀತಿ ಜೀವಿತವನ್ನ ಜೀವಿಸುವಾಗ ಏನಿದ್ದರೂ ಪ್ರಯೋಜನವಿಲ್ಲ ಸ್ವಾಮಿ. ತಂದೆಯೇ, ನೀ ಕೂಟದಲ್ಲಿ ಬಂದು ಸೇರಿರುವಂತಹ ಪ್ರತಿಯೊಂದು ಆತ್ಮಗಳ ದಾಹವನ್ನು ತೀರಿಸಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ. ತಕ್ಕ ಕಾಲದಲ್ಲಿ ಇಂತಹ ಎಚ್ಚರಿಕೆ ಮಾತುಗಳನ್ನ, ಸಂದೇಶಗಳನ್ನ, ಸಲಹೆಗಳನ್ನ ನೀನು ಕೊಟ್ಟಿದ್ದೀಯಲ್ಲಪ್ಪ, ನಿನಗೆ ಸ್ತೋತ್ರ ಸ್ವಾಮಿ. ಮಗನ ಮುಖಾಂತರ ಮಾತಾಡಿದ್ದೀಯ ಸ್ವಾಮಿ. ಈ ಒಂದು ಘೋರ ಪಾಪಗಳಿಂದ ನಮ್ಮನ್ನು ಬೆಳೆಸಿದ್ದೀಯಪ್ಪ ತಂದೆಯ ದೇವರೇ. ಅದಕ್ಕೋಸ್ಕರ ಸ್ತೋತ್ರ. ನೀನು ನಿನ್ನ ಧರ್ಮೋಪದೇಶವನ್ನ ಮಾಡುವಾಗ ಮೋಶೆಯ ಮುಖಾಂತರ ಸಾಲವನ್ನ ಮಾಡಿಕೊಳ್ಳಬೇಡ್ರಿ ಅಂತ ನೀನು ಹೇಳ್ಕೊಟ್ಟಿದ್ದೀಯಪ್ಪ. ಮಾತ್ರವಲ್ಲದೆ ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಹೇಳ್ತೀವಿ. ನಾವು ಸಾಲ ತೆಗೆದುಕೊಳ್ಳುವಾಗ ಹೌದು, ನಾವು ದೇವರಿಗೆ ವಿರೋಧವಾಗಿ ನಾವು ನಿಂತಿದ್ದೇವೆ ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪ್ರವಾದಿನಿ ಮುಖಾಂತರ ನಾವು ಹೇಗೆ ನಾವು ಸರಳ ಜೀವನವನ್ನ ನಮ್ಮ ಆದಾಯಕ್ಕೆ ತಕ್ಕ ಹಾಗೆ ನಾವು ಮಾಡಬೇಕೆಂಬುದನ್ನು ಸಹ ತಿಳಿಸ್ಕೊಟ್ಟಿದ್ದೀಯ ಸ್ವಾಮಿ. ನಮಗಿರುವ ನಿರೀಕ್ಷೆ, ನಮಗಿರುವ ಸಂತೋಷಗಳು ಇವುಗಳನ್ನ ಕೆಡಿಸುವಂತಹ ಸಾಲದ ಬಾಧೆ ನಮ್ಮ ಯಾರಿಗೂ ಬಾರದ ಹಾಗೆ ಸಹಾಯ ಮಾಡಿಸುವ. ಲೋಕದಲ್ಲಿ ಜನರು ಆ ದುರಾಶೆಗಳಿಂದ ಸಾಲ ಮಾಡಿಕೊಂಡು ಬಹಳ ಕೆಟ್ಟ ಒಂದು ಪರಿಸ್ಥಿತಿಯನ್ನು ತಲುಪಿದ್ದಾರೆ ಸ್ವಾಮಿ. ಎಷ್ಟೋ ಜನರು ತಂದೆ ತಮ್ಮ ನೆಮ್ಮದಿಯನ್ನು ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ತಮ್ಮ ಪ್ರಾಣವನ್ನೇ ತೆತ್ತಿದ್ದಾರೆ ಸ್ವಾಮಿ. ತಂದೆಯ ದೇವರೇ, ಇಂಥ ಸಂದರ್ಭದಲ್ಲಿರುವಂತಹ ಅನೇಕರು ಸ್ವಾಮಿ ದಿಕ್ಕು ಕಾಣದೆ ಕತ್ತಲೆಯಲ್ಲಿ ಅಂಧಕಾರದಲ್ಲಿ ಮುಳುಗಿರುವಾಗ ಇನ್ನೇನು ಮಾಡುವುದು? ಸಾಲ ಕೊಟ್ಟವನು ನಮ್ಮನ್ನ ಇಷ್ಟು ಪೀಡಿಸುತ್ತಿರುವಾಗ ನಾವು ಹೇಗೆ ಜೀವಿಸುದು ಅನ್ನುವಾಗ ಸ್ವಾಮಿ ತಂದೆ ನೀನು ಬೆಳಕನ್ನು ಕೊಡು ಸ್ವಾಮಿ. ಆ ಮಕ್ಕಳಿಗೆ ಬೇಕಾದಂತ ಆತ್ಮಿಕ ಬಲವನ್ನ ಕೊಡು ಸ್ವಾಮಿ. ನೈತಿಕ ಬಲವನ್ನು ಕೊಡು ಸ್ವಾಮಿ. ಅವರು ಧೈರ್ಯದಿಂದ ಅವೆಲ್ಲವನ್ನು ಎದುರಿಸುವಂತೆ ನೀನು ಸಹಾಯ ಮಾಡು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಯಾರಾದ್ರೂ ಸಾಲ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಹೌದು ಸ್ವಾಮಿ, ಅದು ರೋಗದಂತೆ ಹರಡಿಕೊಳ್ಳುತ್ತದೆ, ಕುಷ್ಠದಂತೆ ಹರಡಿಕೊಳ್ಳುತ್ತದೆ. ಅದನ್ನ ನೀನು ತೆಗೆದು ಹಾಕಪ್ಪ. ಅದನ್ನ ತೀರಿಸಿಕೊಳ್ಳಲು ನೀನು ಎಲೀಷನ ಮುಖಾಂತರ ಆ ಒಂದು ವಿಧೆಗೆ ಮಾಡಿದ ಸಹಾಯವನ್ನು ನಾವು ನಡೆಸುತ್ತೇವೆ. ಹೌದು, ಬಹಳ ದಿನಗಳಿಂದ ಈ ಒಂದು ಪಾಠ ನಮಗೆ ಬೇಕಾಗಿತ್ತು. ಆ ಮಗಳು ಎಲ್ಲೂ ಹೋಗದೆ ಗಂಡನ ವಿಷಯದಲ್ಲಿ ಒಳ್ಳೆ ಸಾಕ್ಷಿ ಕೊಡುವಂಥದ್ದು ಬಹಳ ಹೃದಯಕ್ಕೆ ತಟ್ಟುವಂಥದ್ದಾಗಿದೆ ಸ್ವಾಮಿ. ಹೌದು, ನಮ್ಮ ಗೌರವವನ್ನ
ನಮ್ಮ ಜೀವನ ಸಂಗಾತಿಗಳ ಗೌರವವನ್ನು ನಾವು ಕಳೆಯಬಾರದು ಸ್ವಾಮಿ. ಜನರ ಮಧ್ಯದಲ್ಲಿ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷಿ ಕೊಟ್ಟು ಅವರಿಗಿರುವ ಗೌರವವನ್ನು ಕಡಿಮೆ ಮಾಡಬಾರದು. ಎಂತಲೇ ಸ್ವಾಮಿ ಈ ಪ್ರವಾದಿ ಮಂಡಳಿಯಲ್ಲಿರುವ ಒಬ್ಬನ ಹೆಂಡತಿಯು ಎಲೀಷನ ಹತ್ರ ಬಂದು ಆಕೆ ಗಂಡನ ವಿಷಯದಲ್ಲಿ ಒಳ್ಳೆಯ ಸಾಕ್ಷಿ ಕೊಟ್ಟಂತೆ ನಾವೆಲ್ಲರೂ ಒಳ್ಳೆಯ ಸಾಕ್ಷಿ ಕೊಡುವಂತೆ ನಮಗೆ ಒಳ್ಳೆಯ ಮನಸ್ಸನ್ನು ಕೊಡು ಸ್ವಾಮಿ. ಸಣ್ಣ ಪುಟ್ಟ ತಪ್ಪುಗಳನ್ನ ನಾವು ಸ್ವಾಮಿ ಕ್ಷಮಿಸಿ ಅವುಗಳನ್ನ ಸಹಿಸಿಕೊಂಡು ಸೈರಣೆಯಿಂದ ಅವರಲ್ಲಿರುವ ಒಳ್ಳೆಯತನವನ್ನ ಎತ್ತಿ ಹಿಡಿಯುವುದಕ್ಕೆ ಸಹಾಯ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ಪಾಠವನ್ನ ನಮಗೆ ಕೊಟ್ಟದಕ್ಕೋಸ್ಕರ ನಿನ್ನ ಕೊಂಡಾಡ್ತೇವೆ. ಇವತ್ತು ಸ್ವಾಮಿ ಅನೇಕ ಮಕ್ಕಳು ಪರೀಕ್ಷೆ ಬರೀತಾ ಇದ್ದಾರೆ ಸ್ವಾಮಿ. ಆ ಪರೀಕ್ಷೆ ಬರೆಯುವಾಗ ಮಕ್ಕಳಿಗೆ ಯಾವುದೇ ಒಂದು ತೊಂದರೆಗಳು, ಅಡ್ಡಿ ಆತಂಕಗಳು, ಅಡಚಣೆಗಳು ಆಗ್ಬಾರ್ದು ಸ್ವಾಮಿ. ಧೈರ್ಯವನ್ನು ಕಳ್ಕೊಳ್ಳದೆ ಓದಿದ್ದೆಲ್ಲವನ್ನ ಅವರು ಜ್ಞಾಪಕ ಮಾಡಿಕೊಂಡು ಬರೆಯುವಂತೆ ಮಕ್ಕಳಿಗೆ ಸಹಾಯ. ವಿಶೇಷವಾಗಿ ರಾಜು ರಿಚರ್ಡ್ಸನ್ ಇವತ್ತು ಪರೀಕ್ಷೆ ಬರಲಿಕ್ಕೆ ಹೋಗ್ತಾ ಇದೆ. ಆ ಮಗುವಿನ ಸಂಗಡ ನೀನು ಅವನ್ ನಡೆಸು ಸ್ವಾಮಿ. ರೇಖಾ, ಆ ನಿನ್ನ ಮಗಳಿಗೆ, ಪ್ರಿಯ ಮಗಳಿಗೆ ಸ್ವಾಮಿ ಇರುವಂತ ಆರೋಗ್ಯ ಸಮಸ್ಯೆಯನ್ನ ನೀನು ಪರಿಹರಿಸು ಸ್ವಾಮಿ. ಆ ಮಗಳಿಗೆ ಕೊಡುತ್ತಿರುವಂತಹ ಚಿಕಿತ್ಸೆ ನಿನ್ನ ಕಡೆಯಿಂದ ಬರುವಂತ ಚಿಕಿತ್ಸೆ ಆಗಿರಲಿ ಸ್ವಾಮಿ. ವೈದ್ಯರುಗಳು ತಮ್ಮ ಬುದ್ಧಿ ತಿಳುವಳಿಕೆಯಿಂದ ಚಿಕಿತ್ಸೆ ಕೊಡದೆ ನೀನು ಕೊಟ್ಟಂತ ಮಾರ್ಗದರ್ಶನದಂತೆ ಆ ಮಗಳಿಗೆ ಚಿಕಿತ್ಸೆ ಒದಗುವ ಸಹಾಯ ಮಾಡು. ಔಷಧಗಳನ್ನ ನೀನು ಆಶೀರ್ವಾದ ಮಾಡು. ಆಕೆಯನ್ನ ಮುಟ್ಟಿ ನೀನು ಸ್ಪರ್ಶಿಸಿ ನೀನು ಆ ಮಗಳಿಗೆ ಬೇಕಾದಂತ ಸ್ವಸ್ಥತೆಯನ್ನ, ಆರೋಗ್ಯವನ್ನ ದಯಪಾಲಿಸ್ಕೊಡು ಸ್ವಾಮಿ. ತಂದೆ, ಈ ಒಂದು Zoom ಕುಟುಂಬದಲ್ಲಿ ಸೇರುವಂತ ಪ್ರತಿಯೊಂದು ಆತ್ಮಗಳನ್ನ, ವಿಶೇಷವಾಗಿ ಬೋಧಕ ವರ್ಗದವರನ್ನ ಕರೆಗಳಿಗೆ ಸಮರ್ಪಿಸುತ್ತೇನೆ. ಈ ದಿನಕ್ಕೆ ಬೇಕಾದಂತಹ ಸೇವೆಯನ್ನು ಮಾಡಲು ಬೇಕಾದಂತಹ ಆರೋಗ್ಯವನ್ನ, ಮನಃಶಾಂತಿಯನ್ನ, ಸಮಾಧಾನವನ್ನ, ಅದರಲ್ಲೂ ಹೆಚ್ಚಾಗಿ ನೀನು ವಾಕ್ಯಗಳನ್ನ ಹೇಳಿಕೊಡುವಂತಹ ಒಂದು ಜಾಣ್ಮೆಯನ್ನ ಮಕ್ಕಳಿಗೆ, ನೀನು ಬೋಧಕರಿಗೆ ದಯಪಾಲಿಸ್ಕೊಡು ಸ್ವಾಮಿ. ಬೋಧಕರು ಮಾಡುವ ಕೆಲಸ ಬಹಳ ದೊಡ್ಡದಾಗಿದೆ ಸ್ವಾಮಿ. ಅವರಿಗೆ ಸ್ವಾಮಿ ಆ ಮಾತುಗಳಿಗೆ ನಾವು ಕಿವಿಗೊಡಬೇಕಾಗಿದೆ. ಮಕ್ಕಳಿಗೆ ಬೇಕಾದಂತಹ ಒಂದು ನೀನು ಸತ್ಯ ವಚನಗಳನ್ನ ಬಾಯಲಿಟ್ಟು ನುಡಿಸು ಸ್ವಾಮಿ. ಅವರಿಗೆ ಅವರ ಆರೋಗ್ಯವನ್ನ ಕರುಣಿಸು ಸ್ವಾಮಿ. ಮಾತ್ರಲ್ಲದೆ ಅವ್ರ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನ ನೀಗಿಸಿ ಅವರು ಸ್ವಾಮಿ ಯಾವುದೇ ಒಂದು ತೊಂದರೆಗಳಿಲ್ಲದೆ, ಯಾವುದೇ ಮನೋಕ್ಲೇಶವಿಲ್ಲದೆ ಸ್ವಾಮಿ ಈ ಒಂದು ಜನರ ಮಧ್ಯದಲ್ಲಿ, ಸಮುದಾಯಗಳಿಗೆ, ಇತರರಿಗೆ ಹೋಗಿ ಸುವಾರ್ತೆಯನ್ನು ಸಾರುವಂತೆ ಅವರನ್ನ ಬಲಪಡಿಸು ಸ್ವಾಮಿ. ಸ್ವಾಮಿ, ನಮ್ಮ ಮಧ್ಯದಲ್ಲಿ ರವಿ ಸಹೋದರಿದ್ದಾರೆ ಸ್ವಾಮಿ. ಆ ಮಗನಿಗೆ ಬೇಕಾದಂತ ಸಹಾಯವನ್ನ ನೀವು ತೆಗೆದುಕೊಂಡು ಬಾ ಸ್ವಾಮಿ. ಹೌದು ತಂದೆಯೇ, ನಾವು ಹೇಗೋ ಏನೋ ಎಂದು ಚಿಂತಿಸದೆ ನಾವು ಭರವಸೆ ಉಳ್ಳವರಾಗಿ ಈ ಭೂ ಪ್ರಯಾಣವನ್ನ ಮಾಡಬೇಕಾಗಿದೆ ಸ್ವಾಮಿ. ನಮಗೆ ಆ ದಿನದ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂಬುದಾಗಿ ನಮ್ಗೆ ಹೇಳಿದ್ದೀಯ ಸ್ವಾಮಿ. ನಾವು ಭವಿಷ್ಯ ನಮ್ಮ ಕೈಲಿದೆ, ನಿನ್ನ ಕೈಲಿದೆ ಸ್ವಾಮಿ. ನಿನ್ನ ಕೈಯಲ್ಲಿರುವುದರಿಂದ, ನಿನ್ನ ಕರಗಳಲ್ಲಿರುವುದರಿಂದ ನಾವು ಭರವಸೆ ಉಳ್ಳವರಾಗಿ ಜೀವಿಸುವರಾಗಿದ್ದೇವೆ ತಂದೆ. ಅವರ ಸಭೆಯನ್ನ ನೀವು ಕಟ್ಟುತ್ತಂದೆ, ಸಭೆಗೆ ಬೇಕಾದಂತ ಸಹಾಯವನ್ನು ಒದಗಿಸು, ಅಲ್ಲಿರುವಂತ ಆತ್ಮಗಳನ್ನು ರಕ್ಷಿಸು. ಮಹೋನ್ನತನಾದ ದೇವರೇ, ಮತ್ತೊಂದು ಆವರ್ತಿ ಸ್ವಾಮಿ ಈ ಒಂದು ಕೂಟವನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಈ ಕೂಟವನ್ನ ಬಹಳ ಪ್ರೀತಿಯಿಂದ, ಬಹಳ ಕ್ರಮವಾಗಿ ನಡೆಸಿಕೊಂಡು ಬರ್ತಿರುವಂತಹ ಬೋಧಕ ರಾಜುರವರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅವರ ಜೊತೆಗೆ ನೀನು ನಡೆಸುತ್ತಾ ಬಂದಿದ್ದೀಯಪ್ಪ. ಬೇಕಾದಂತ ಅನುಕೂಲತೆಗಳನ್ನ ದಯಪಾಲಿಸಿಕೊಟ್ಟಿದ್ದೀ ಸ್ವಾಮಿ. ಎಲ್ಲ ಅಡ್ಡಿ ಆತಂಕಗಳನ್ನ ತೆಗೆದು ಹಾಕಿದೀಯ, ನಿನಗೆ ಸ್ತೋತ್ರ ಸ್ವಾಮಿ. ಈ ದಿನವನ್ನು ನೋಡುವಾಗ ಹೌದು ತಂದೆಯೇ, ನಿನ್ನ ಬೆಳಕಿನಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಿದ್ದೀಯಪ್ಪ. ನಿಚ್ಚಳವಾಗಿ ನಮ್ಮ ದಾರಿಯನ್ನು ನಾವು ಕಾಣುವಂತೆ ನಮ್ಮ ಕಣ್ಣುಗಳನ್ನ ತೆರೆಸಿದ್ದೀಯ ಸ್ವಾಮಿ. ಈ ಲೋಕದಲ್ಲಿ ನಮಗೆ ಏನು ಶಾಶ್ವತದ ಯಾವುದೂ ಇಲ್ಲ ಸ್ವಾಮಿ. ಮುಂದಿನ ಲೋಕಕ್ಕೆ ನಾವು ಸಿದ್ಧರಾಗಬೇಕು ಎಂಬುದಕ್ಕೆ ಇಷ್ಟೆಲ್ಲವನ್ನ ನೀನು ನಮಗೆ ಕೊಡ್ತಾ ಇದ್ದೇವೆ. ಇಷ್ಟೆಲ್ಲವನ್ನ ಕೊಟ್ಟಾಗ ಸ್ವಾಮಿ, ನಾವು ಎಚ್ಚರಿಕೆಯಿಂದ ತೆಗೆದುಕೊಂಡು ಬಹಳ ವಿಶೇಷವಾದ ರೀತಿಯಲ್ಲಿ ಈ ಸಮಯವನ್ನ ಅಮೂಲ್ಯವಾದ ರೀತಿಯಲ್ಲಿ ಕಳೆಯುವುದಕ್ಕೆ ಸಹಾಯ ಮಾಡು. ಈ ದಿನದಲ್ಲಿ ನಿನಗೋಸ್ಕರ ನಿಂತುಕೊಂಡು ನಿನಗೋಸ್ಕರ ಮಾತಾಡುವುದಕ್ಕೆ ಸಹಾಯ ಮಾಡು. ನಮ್ಮ ಪಾಪಗಳನ್ನ, ನಮ್ಮ ಪಾಪ ಸ್ವಭಾವಗಳನ್ನ ಕಳೆದುಕೊಳ್ಳುವುದಕ್ಕೆ ಸಹಾಯ ಮಾಡು ತಂದೆ. ಆ ದೇವರೇ, ಸಾಯಂಕಾಲ ಬಂದಾಗ ಸ್ವಾಮಿ, ನೀನು ಮಾಡಿದ ಉಪಕಾರಗಳಿಗೆ ನಾವೆಲ್ಲರೂ ಹೃದಯ ತುಂಬಿದವರಾಗಿ ನಿನಗೆ ಕೃತಜ್ಞತಾಸ್ತುತಿಯನ್ನು, ವಿಶೇಷವಾದ ನೂತನ ಕೀರ್ತನೆಗಳನ್ನ ಹಾಡಿಕೊಳ್ಳುವುದಕ್ಕೆ ಸಹಾಯ ಮಾಡು ಸ್ವಾಮಿ. ನಾವು ಕೇಳದೆ ಉಳಿದಿರುವಂತಹ ಯಾವುದೇ ಒಂದು ವಿಜ್ಞಾಪನೆಗಳನ್ನು ಗೊತ್ತಿವೆ ಸ್ವಾಮಿ, ಅವುಗಳನ್ನೂ ಸಹ ತೆಗೆದುಕೊಂಡು ತಂದೆಯ ದೇವರೇ, ನಮ್ಮೊಬ್ಬೊಬ್ಬರನ್ನು ನೀನು ಆಶೀರ್ವಾದ ಮಾಡಿ ನಮ್ಮನ್ನು ನಡೆಸುತ್ತಾ ಬರಬೇಕು. ದಿನವೆಲ್ಲ ನಮ್ಮ ಜೊತೆ ನೀನಿದ್ದು ನಮ್ಮ ನಡೆಸುತ್ತಾ ಬರಬೇಕು. ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡುತ್ತೇವೆ ತಂದೆ. ಆಮೆನ್. ಆಮೆನ್.
ಕೇಳಿಸ್ತಾ ಇದೆಯಾ ಪಾಸ್ಟರ್? ಕೇಳಿಸ್ತು ಪಾಸ್ಟ್ರೆ. ಪರಲೋಕದ ಆಯ್ತು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ಮಾಡಿ. ಅಂತ್ಯಾಶೀರ್ವಾದ ಪರಲೋಕ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಅಮಿತ್ ಅವ್ರು ಕೊಡ್ಬೇಕೆಂದು ಕೇಳ್ಕೊಳ್ತಾನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಕೊಳ್ಳಿ, ಯಾಕೆಂದರೆ ಯಾಕಂದ್ರೆ ಕಾಲವು ಮಹಿಮೆ ಸದಾಕಾಲವು ನಿನ್ನವೇ ಸ್ವಾಮಿ. ಆಮೇನ್ ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ ಭಾಗ್ಯವು ಈ ಒಂದು ಝೂಮ್ ಮಾಧ್ಯಮದಲ್ಲಿ ಸೇರಿ ಬಂದಿರುವಂತಹ ಪ್ರತಿಯೊಬ್ಬರ ಜೊತೆಯಲ್ಲಿಯೂ, ಪ್ರಾರ್ಥನೆ ವಿಜ್ಞಾಪನೆಗಳ ಜೊತೆಯಲ್ಲಿಯೂ ಇಂದು ಎಂದು ನಿತ್ಯ ನಿರಂತರಕ್ಕೂ ನಿಮ್ಮ ಆಶೀರ್ವಾದವು ನೆಲೆಯಾಗಿರ್ಲಿ ಕರ್ತನೆ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಪಾಸ್ಟರ್ ಅಮಿತ್ ಅವರು. ಬೋಧಕರೇ, ನಿಮಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಹೆಚ್ಚಿನ ರೀತಿಯಲ್ಲಿ ಆತ್ಮಿಕ ಬಲವನ್ನ ನೀಡಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ನಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೊಂದಿಗಿದೆ. ದೇವರು ನಿಮ್ಮ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಈ ದಿನದ ಕಾರ್ಯಕ್ರಮದಲ್ಲಿ ಆರಂಭದ ಪ್ರಾರ್ಥನೆಯನ್ನ ಮಾಡಿದಂತ ಹಿರಿಯರಿಗೆ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೆ, ಉತ್ತಮವಾದಂತ ಸಂದೇಶವನ್ನು ತಂದಂತ ಬೋಧಕರಾದಂತ ಅಮಿತ್ ರಾವ್ ಅವರಿಗೆ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಇನ್ನು ಹೆಚ್ಚಿನ ಆತ್ಮೀಕ ಬಲದಿಂದ ನಮ್ಮನ್ನ ತುಂಬಿಸಿ ದಿನನಿತ್ಯವೂ ತನ್ನ ಮಹಿಮೆಗಾಗಿ ರೂಪಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನವೆಲ್ಲ ನಮ್ಮನ್ನ ಆಡುವಂತ ಕೆಲಸ ಕಾರ್ಯಗಳನ್ನ, ಕುಟುಂಬ ಮಕ್ಕಳನ್ನ, ಹೋಗೋಣ ಬರಣಗಳನ್ನ, ಎಲ್ಲಾ ಕಾರ್ಯಗಳನ್ನ ಆಶೀರ್ವದಿಸಿ ಸಫಲಪಡಿಸಿ ತಾನು ಮಹಿಮೆ ಹೊಂದುತ್ತಾ ಮತ್ತೆ ಸಾಯಂಕಾಲ ಆಶೀರ್ವಾದದಾಯಕವಾಗಿ ಆತನ ಸನ್ನಿಧಾನಕ್ಕೆ ನಮ್ಮನ್ನ ಬರಗೊಳಿಸಿ ಆತನನ್ನು ಕೊಂಡಾಡುವಂತ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ದೇವರ ಕೃಪಾಸಕ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲರೂ ಜಯಕ್ರಿಸ್ತ್. ಒಳ್ಳೆ ವಾಕ್ಯವಾಗಿ ಜಯಕ್ರಿಸ್ತ್ ಮತ್ತು ಒಳ್ಳೆ ಪ್ರಾರ್ಥನೆಗಾಗಿ ಚಿನ್ನಪ್ಪ ಸಾತ್ವಿಕ್ ಸರ್ ಜಯಕ್ರಿಸ್ತ್.